Hello dear students, welcome to the business studies class. What is our today's topic? See, our today's topic is types of partners. ಇವತ್ತಿನ ಕ್ಲಾಸ್ ದ ವಿಷಯ ಏನೈತಿ ನೋಡ್ರಿ, ಇವತ್ತಿನ ಕ್ಲಾಸ್ ದ ವಿಷಯ ಐತಿ ಪಾಲುದಾರರ ವಿಧಗಳು. In the previous classes we have learned what is partnership, what are its features and what are its merits and limitations. So by now you all must have understood that partnership is one of the most common and by large used form of business, and therefore it becomes mandatory for us to understand that what are the different types of partners, so that we can understand that what is the role, responsibility and liability of that particular partner into any business firm. Because when we say partner, it doesn't mean that each and every person is playing the same kind of role. Neither they are contributing the same amount of capital, nor they are sharing the liabilities of the business also in the same manner. Hence, it becomes very important to realize and understand that what kind of or what type of partner they are. So ultimately, it will help in making various adjustments into the accounting if we know clearly what kind of or what type of partner they are. ನೋಡ್ರಿ, ಪಾಲುದಾರಿಕೆಯ ವ್ಯವಹಾರದಲ್ಲಿ ನೀವು ಈಗಾಗಲೇ ಆಲ್ರೆಡಿ ಏನೇ ತಿಳ್ಕೊಂಡಿರಿ ನೋಡ್ರಿ. ಪಾಲುದಾರಿಕೆಯ ವ್ಯಾಖ್ಯಾನಗಳು, ಅದರ ಲಕ್ಷಣಗಳು ಮತ್ತು ಅದರ ಏನು ಅನುಕೂಲತೆಗಳು ಮತ್ತು ಮಿತಿಗಳು ಅದಾವ, ಅದನ್ನು ನಾವು ಸರಿಯಾಗಿ ತಿಳ್ಕೊಂಡಿವಿ. ಈಗ ಇವತ್ತಿನ ವಿಷಯ ಯಾಕೆ ಮಹತ್ವದ ಇತ್ತಂದ್ರೆ, ಪಾಲುದಾರರ ವಿಧಗಳು. ಇದು ನಾವು ತಿಳ್ಕೊಳ್ಳೋದ್ರಿಂದ ಪ್ರತಿ ಒಂದು ಪಾಲುದಾರರದ ಏನು ಒಂದು ರೋಲ್ ಇರ್ತೈತಿ, ಏನು ಒಂದು ಕಾರ್ಯ ಇರ್ತೈತಿ ಆ ವ್ಯವಹಾರದಲ್ಲಿ ಅನ್ನೋದು ನಮಗೆ ಸ್ಪಷ್ಟಪಡೆ ಗೊತ್ತಾಗ್ತೈತಿ. ಮತ್ತು ಅದ್ರ ಜೊತೆಯಲ್ಲಿ ಅವ್ರು ಯಾವ ರೀತಿಯಿಂದ ನಷ್ಟ ಭಯದ ಹಂಚಿಕೊಳ್ಳುವಿಕೆ ಮಾಡೋರದಾರು, ಯಾವ ರೀತಿಯಿಂದ ಲಾಭವನ್ನು ಹಂಚಿಕೊಳ್ಳೋರದಾರು, ಬಂಡವಾಳ ಹಾಕಬೇಕಾದ್ರೆ ಎಷ್ಟು ಹಾಕ್ತಾರೋ, ನಿರ್ವಹಣೆ ಕೆಲಸಗಳನ್ನು ನಡೆಸಬೇಕಾದ್ರೆ ಅವ್ರದ್ದು ಎಷ್ಟು ಯೋಗದಾನ ಇರ್ತೈತಿ, ಇವು ಎಲ್ಲಾದ್ರ ಬಗ್ಗೆ ನಮಗೆ ಪರಿಕಲ್ಪನೆ ಬರ್ತೈತಿ. ಯಾವಾಗ ನಮಗೆ ಗೊತ್ತಾಗ್ತೈತಿ ದಟ್ ಅವ್ರು ಯಾವ ವಿಧ ಅಥವಾ ಯಾವ ಪ್ರಕಾರದ ಪಾಲುದಾರರ ಅದಾರ. ಸೊ ಯಾವಾಗ ನಾವು ಪಾರ್ಟ್ನರ್ಸ್ ಅಥವಾ ಪಾಲುದಾರರ ಅಂತ ಹೇಳ್ತೀವಿ, ಎಲ್ಲ ಪಾರ್ಟ್ನರ್ಸ್ ಸಮಾನಾಗಿ ಇರಂಗಿಲ್ಲ, ಎಲ್ಲರೂ ಸಮಾನಾಗಿ ಬಂಡವಾಳವನ್ನು ತರುವುದಿಲ್ಲ, ಎಲ್ಲರೂ ಸಮಾನಾಗಿ ಲಾಭ ಮತ್ತು ನಷ್ಟ ಭಯಗಳನ್ನು ಹಂಚಿಕೊಳ್ಳುವುದೂ ಇಲ್ಲ. ಸೊ ಅದರಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಇರ್ತಾವೆ. ಸೊ ನಮಗೆ ಬಹಳ ಮಹತ್ವದಾಗಿರ್ತೈತಿ ಇದನ್ನು ತಿಳ್ಕೊಳ್ಳುವುದು ದಟ್ ಆ ಪಾಲುದಾರರು ಯಾವ ಪ್ರಕಾರಗಳದಾರು ಅಥವಾ ಯಾವ ವಿಧಗಳದಾರು. ಈಗ ನೀವು ಕೇಳ್ಬೋದು, ಎದಕ್ಕೆ ತಿಳ್ಕೊಳ್ಳೋದು ಬಹಳ ಮಹತ್ವದೈತಿ. ನಾಳೆ PUC ಸೆಕೆಂಡ್ ಇಯರ್ದಾಗ ಯಾವಾಗ ನೀವು ಇದರಿಂದ ಅಕೌಂಟ್ಸ್ ವನ್ನು ಬಿಡಿಸ್ತೀವಿ, ಯಾವಾಗ ಲೆಕ್ಕಶಾಸ್ತ್ರವನ್ನು ಮಾಡ್ತೀವಿ, ಅವಾಗ ನಿಮಗೆ ಸರಿಯಾದ ಜ್ಞಾನ ಬೇಕು ದಟ್ ಅವ್ರು ಎಂಥ ಪ್ರಕಾರದ ಪಾರ್ಟ್ನರ್ ಅದಾರ. ಓಕೆ, ಸದ್ಯ PUC ಫಸ್ಟ್ ಇಯರ್ ದಲ್ಲಿ ಇದು ಒಂದು ಇಂಪಾರ್ಟೆಂಟ್ 8 ಮಾರ್ಕ್ಸ್ ಕ್ವಶನ್ ಐತಿ. ಇವತ್ತು ನಿಮ್ಮ ನೋಟ್ಸ್ ನಲ್ಲಿ ನಾ ಏನೇನು ಕೊಟ್ಟೇನಿ ಅದನ್ನ ಆಸ್ ಇಟ್ ಈಸ್ ನೀವು ನಿಮ್ಮ ನೋಟ್ಸ್ ಬುಕ್ ಅಥವಾ ಸಿನಾಪ್ಸಿಸ್ ಬುಕ್ ದಲ್ಲಿ ಬರೆಯುವುದೈತಿ. ಬರದ ಅವತ್ತಿಂದ ಅವತ್ತನ್ನ ಅದನ್ನ ಬೈ ಹಾರ್ಟ್ ಮಾಡೋದೈತಿ. ಓಕೆ, ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಯು ಡೂ ಯುವರ್ ಡೈಲಿ ಸ್ಟಡೀಸ್. ನಿಮ್ ಕೈಯಾಗನ ಮೊಬೈಲ್ ಐತಿ ಅಂತ ತಿಳ್ಕೊಂಡ ನಾಳೆ ಮಾಡಿದ್ರು ಆಯ್ತು ಹಂಗ್ ಮಾಡಕ್ ಹೋಗ್ಬೇಡ್ರಿ. ಅವತ್ತಿನ ದಿನ ಏನ್ ವಿಡಿಯೋ ಅಪ್ಲೋಡ್ ಆಗ್ತೈತಿ ಅವತ್ತಿನ ದಿನನ ಅದರ ಅಭ್ಯಾಸ ನೀವು ಮುಗಿಸ್ಬೇಕು. ಓಕೆ, ಸೊ ಇದರಿಂದ ಏನಾಗ್ತೈತಿ, ಭವಿಷ್ಯ ಸಲುವಾಗಿ ನೀವು ಟೆನ್ಷನ್ ಫ್ರೀ ಇರ್ತೀರಿ. ನಾ ಭವಿಷ್ಯದಾಗ ಎಲ್ಲಾ ಸಬ್ಜೆಕ್ಟ್ಸ್ ಒಮ್ಮಗಲೇ ಬಂದ್ಬಿಟ್ಟು ಅಂದ್ರೆ ನಿಮ್ಗೆ ಬಹಳ ಹೆವಿ ಆಗಿಬಿಡ್ತೈತಿ. ಸೊ ಅದು ನಿಮಗೆ ಹೆವಿ ಆಗಬಾರದು ಅಂತನ ಈ ವಿಡಿಯೋ ರೆಕಾರ್ಡಿಂಗ್ ಕ್ಲಾಸ್ ಸಿಸ್ಟಮ್ ನಡೆಯಕತ್ತೈತಿ. ಸೊ ನಮ್ಮ ಕಡೆಯಿಂದ ನಾವು 100% ಕೊಡಾಕತ್ತೀವಿ. ಬಟ್ ಸಪೋಸ್ ನಿಮ್ಮ ಕಡೆಯಿಂದ 100% ಬರಲಿಲ್ಲ ಅಂದ್ರೆ ಇಷ್ಟೆಲ್ಲ ಮಾಡುವಂತ ಕಾರ್ಯ ಏನಾಗ್ಬಿಡ್ತೈತಿ, ವೇಸ್ಟ್ ಆಗಿಬಿಡ್ತೈತಿ. ಸೊ ಹಂಗೆ ಮಾಡಬೇಡ್ರಿ. ಪ್ರತಿದಿನದ ಏನು ಕ್ಲಾಸ್ ಇರ್ತೈತಿ ಡೇಟ್ ಹಾಕ್ರಿ, ಯಾವಾಗ ಅಪ್ಲೋಡ್ ಆಗೈತಿ, ಏನೇನು ನೋಟ್ಸ್ ಕೊಟ್ಟಾರೋ ಅದನ್ನ ಶಿಸ್ತಿದಿಂದ ನೀಟ್ಲಿ ಬರೀರಿ. ನನಗೆ ಆಯ್ತಂದ್ರೆ ನೀವು ಒಂದು ಫೋಟೋ ಕಳಿಸ್ರಿ, ಸೊ ದಟ್ ನಿಮಗೂ ಒಂದು ಅಲರ್ಟ್ನೆಸ್ ಇರ್ತೈತಿ. ಪ್ಲಸ್ ಏನಾದ್ರು ತಪ್ಪಿದಂದ್ರೂ ನಾನು ನಿಮಗೆ ಹೇಳ್ಬೋದು. ಅವತ್ತಿಂದ ಅವತ್ತನ್ನ ಅದಕ್ಕೆ ಬೈ ಹಾರ್ಟಿಂಗ್ ಆಗಿಬಿಡಬೇಕು. ನಾ PPT ದಲ್ಲಿ ನಿಮಗೆ ಏನೇನು ಬರ್ಸಾಕತ್ತೀನಿ ಅದ್ ನೀವು ಕಂಪಲ್ಸರಿ ಬೈ ಹಾರ್ಟ್ ಮಾಡಬೇಕು. ಇಟ್ ಹ್ಯಾಸ್ ಟು ಬಿ ಬೈ ಹಾರ್ಟೆಡ್. ನೋಡ್ಲಾರ್ದ ನಿಮಗದ ಬರಲೇಬೇಕು. ಓಕೆ, ಸೊ ಸ್ಟಾರ್ಟ್ ಮಾಡ್ಬಿಡೋಣ ನೋಡ್ರಿ ಇವತ್ತಿನ ಕ್ಲಾಸ್. ಸೊ ಮೊದಲನೇ ಪ್ರಕಾರ, ಎಷ್ಟು ಪ್ರಕಾರ ಅದಾವ ನೋಡ್ರಿ, 8 ಪ್ರಕಾರಗಳು ಅದಾವ. 8 ಮಾರ್ಕ್ಸ್ ಸಲುವಾಗಿ 8 ಪ್ರಕಾರಗಳು ಅಥವಾ 8 ವಿಧಗಳು ಅದಾವ.
ಸೊ ಮೊದಲನೇ ಪ್ರಕಾರದ ಪಾಲುದಾರ ಯಾರು ಅದನ್ನು ತಿಳ್ಕೊಂಡು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಫಸ್ಟ್ ಟೈಪ್ ಆಫ್ ಪಾರ್ಟ್ನರ್. As you can see the name itself, it is given active partner. Okay, so what do you mean by active? The one who are regular, the one who are taking part into almost each and every activity of the business, they are called as active. Okay, so active partner ಕನ್ನಡದಲ್ಲಿ ಸಕ್ರಿಯ ಅಥವಾ ಕಾರ್ಯಶೀಲ ಪಾಲುದಾರ. So let us understand the definition or meaning for that. An active partner is one who contributes capital, participates in the management of the firm, shares its profits and losses, and is liable to an unlimited extent to the creditors of the firm. My dear children, please understand or underline these 4 words. What is the role of that partner into capital? How he is participating in the activities, that is management of the firm, whether he is sharing into profits and losses or not, and the last one, whether his liability is unlimited or limited. Each and every type of partner, you should understand these 4 parameters. No matter whichever type of partner he is, you should understand these 4 parameters. What are these 4 parameters? Say it's very easy. First of all, his capital contribution. Second, whether he will work into the business or not, that is his management. Third, whether he will be sharing the profits and losses or not. And the last point is what will be his share of liability. See, loss is different and liability is very much different. Liability will come when the business has gone into the losses and they have to close the business, and whatever deficit is there that they have to give into the market, how it will be, whether it will be limited or unlimited. Okay, so let us read the meaning again. See, an active partner is one who contributes capital. So first of all, he is contributing capital, he is contributing money into the business. Okay, not only money, it can be goods, it can be assets or anything. Then participates in the management, he is active into day-to-day operations of the business also, and shares its profits and losses. Due to these activities, whatever reward they are getting, whatever returns they are getting, he has a share in its profits and losses and is liable to an unlimited extent to the creditors of the firm. So how is his liability? His liability is unlimited. Now you all must have understood by now what is the meaning of unlimited. Unlimited means whatever capital you have contributed into the business, that will be taken away to settle the liabilities. But if there is a shortage, then they can take your personal property as well. That itself is called as unlimited liability. Okay, ಈಗ ಕನ್ನಡದಲ್ಲಿ ನೋಡ್ರಿ, ಯಾವ ಪಾಲುದಾರರನ್ನು ಬಂಡವಾಳವನ್ನು ತೊಡಗಿಸಿ ಸಂಸ್ಥೆಯ ನಿರ್ವಹಣೆಯಲ್ಲಿ ಭಾಗವಹಿಸಿ ಲಾಭ ನಷ್ಟಗಳನ್ನು ಹಂಚಿಕೊಂಡು ಸಂಸ್ಥೆಯ ಸಾಲಿಗಾರಿಗೆ ಅಪರಿಮಿತವಾಗಿ ಹೊಣೆಗಾರನಾಗಿರುತ್ತಾನೆ, ಅವನೇ ಸಕ್ರಿಯ ಅಥವಾ ಕಾರ್ಯಶೀಲ ಪಾಲುದಾರ. ಈ ಬಗ್ಗೆಯ ಪಾಲುದಾರರ ಪರವಾಗಿ ಸಂಸ್ಥೆಯ ವ್ಯವಹಾರಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಓಕೆ, ಬಹಳ ಮಹತ್ವದ ಇದು 2 ಮಾರ್ಕ್ಸ್ ಸಲುವಾಗಿ ಕೇಳ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಡು ಯು ಮೀನ್ ಬೈ ಆಕ್ಟಿವ್ ಪಾರ್ಟ್ನರ್? ಓಕೆ, ಕಾರ್ಯಶೀಲ ಪಾಲುದಾರ ಅಂದರೆ ಏನು ಅಂತ ಕೇಳಿದಾಗ ಇಲ್ಲಿ ಏನ್ ಕೊಟ್ಟಿರ್ತೈತಿ ಡಿಟ್ಟೋ ನೀವು ಹಂಗ ಬರಿಬೇಕಾಗ್ತೈತಿ. ಅಂದಾಗ ನಾನು ನಿಮಗೆ 2 ಮಾರ್ಕ್ಸ್ ಕೊಡ್ತೀನಿ ಅಥವಾ ಕೊಡಂಗಿಲ್ಲ. ಸೊ ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಯಾವ ಪಾಲುದಾರನನ್ನು ಬಂಡವಾಳವನ್ನು ತೊಡಗಿಸಿ. ಈಗ ನೋಡ್ರಿ, ಇವತ್ತಿನ ನಾವು ಏನ್ ಕ್ಲಾಸ್ ನಡೆಸ್ಲಿಕ್ಕತ್ತೀವಿ, ಪ್ರತಿಯೊಂದು ಅರ್ಥದಲ್ಲಿ ನೀವು 4 ಶಬ್ದಗಳನ್ನು ತಿಳ್ಕೋಬೇಕಾಗ್ತದೆ. ಮೊದಲನೇದು ಏನೈತಿ, ಅವ್ನು ಎಷ್ಟು ಬಂಡವಾಳವನ್ನು ಹಾಕ್ಲಿಕ್ಕತ್ತಾನು. ಎರಡನೇದು ಏನೈತಿ, ಸಂಸ್ಥೆಯಲ್ಲಿ ಎಷ್ಟು ನಿರ್ವಹಣೆಯಲ್ಲಿ ಎಷ್ಟು ಭಾಗವಹಿಸ್ಲಿಕ್ಕತ್ತಾನು. ಮೂರನೇದು ಲಾಭ ಮತ್ತು ನಷ್ಟಗಳಲ್ಲಿ ಅವನ ಹಂಚುವಿಕೆ ಎಷ್ಟೈತಿ. ಮತ್ತು ಕೊನೆಯದು ಅವನು ಹೊಣೆಗಾರಿಕೆಯಲ್ಲಿ ಏನು ಲಯಬಿಲಿಟಿ ಐತಿ, ಅದರಲ್ಲಿ ಅವನ ಭಾಗ ಹೆಂಗೈತಿ. ಓಕೆ, ಅಪರಿಮಿತಿ ಐತಿ ಅಥವಾ ಮಿತಿ ಇರುವಂತಹದ್ದು ಐತಿ. ಈ 4 ಶಬ್ದದ ಮೇಲೆ ನಿಮ್ಗೆ ಬಹಳ ಶಿಸ್ತ ಫೋಕಸ್
ಇರಬೇಕು. ಯಾವ್ಯಾವ ರಿಪೀಟ್ ಮಾಡ್ರಿ. ಮೊದಲನೇದು ಬಂಡವಾಳ, ಎರಡನೆಯದು ನಿರ್ವಹಣೆಯಲ್ಲಿ ಭಾಗವಹಿಸುವುದು, ಮೂರನೆಯದು ಲಾಭ ಅಥವಾ ನಷ್ಟಗಳಲ್ಲಿ ಅವ್ರನ್ನ ಹಂಚಿಕೊಳ್ಳುವಿಕೆ, ಕೊನೆಯದು ಹೊಣೆಗಾರಿಕೆಯಲ್ಲಿ ಅದೇನು ಅವ್ರದ ಭಾಗ. ಅಪರಿಮಿತಿ ಇರ್ತೈತಿ ಅಥವಾ ಮಿತಿ ಇರುವಂತದ್ದು ಇರ್ತೈತಿ. ಪ್ರತಿ ಒಂದು ಏನ್ ಡೆಫಿನೇಷನ್ ಇವತ್ತು ನೋಡೋರದೀವಿ ಎಲ್ಲದರಲ್ಲಿ 4 ಪಾಯಿಂಟ್ ಅದಾವ. ಓಕೆ, ಸೊ ಇಲ್ಲಿ ನಮಗೆ ಏನ್ ತಿಳಿಸ್ಯಾರು, ಯಾವ ಪಾಲುದಾರನ್ನು ಬಂಡವಾಳವನ್ನು ತೊಡಗಿಸಿ. ಸೊ ಇಲ್ಲಿ ಈ ಪಾರ್ಟ್ನರ್ ಏನ್ ಮಾಡಕತ್ತಾನು, ಬಂಡವಾಳವನ್ನು ಹಾಕ್ಲಿಕ್ಕತ್ತಾನ ಬಿಸ್ನೆಸ್ ಅಲ್ಲಿ. ಅಷ್ಟೇ ಇಲ್ಲ, ಆ ವ್ಯವಸಾಯದಲ್ಲಿ ಸಂಸ್ಥೆಯಲ್ಲಿ ಏನು ಪ್ರತಿದಿನದ ಕಾರ್ಯಚಟುವಟಿಕೆ ಇರ್ತಾವು ಅದರಲ್ಲಿನೂ ಆ ನಿರ್ವಹಣೆದಲ್ಲಿನೂ ಅವ್ನು ಏನ್ ಮಾಡಕತ್ತಾನು, ಭಾಗವಹಿಸ್ಲಿಕ್ಕತ್ತಾನು. ಮತ್ತ ಆ ಕಾರ್ಯಚಟುವಟಿಕೆಗಳಿಂದ ಏನ್ ಪರಿಣಾಮ ಉಂಟಾಗತೈತಿ, ಅದರಿಂದ ಲಾಭರೇ ಆಗಲಿ ಅಥವಾ ನಷ್ಟಗಳೇ ಆಗಲಿ ಅದರಲ್ಲಿ ಅವ್ನು ಏನೈತಿ, ಭಾಗ ಐತಿ, ಹಂಚಿಕೊಂಡು ಸಂಸ್ಥೆಯ ಸಾಲುಗಾರಿಗೆ ಅಪರಿಮಿತವಾಗಿ ಹೊಣೆಗಾರನಾಗಿರುತ್ತಾನೆ. ಈಗ ಇದರ ಅರ್ಥ ಏನೈತಂದ್ರ ನಾವ್ ಇದನ್ನ ಆಲ್ರೆಡಿ 2-3 ಸತಿ ತಿಳ್ಕೋದೀವಿ ನೋಡ್ರಿ. ಅಪರಿಮಿತವಾಗಿ ಹೊಣೆಗಾರಿಕೆ ಅಂದ್ರೆ ಏನು? ಸಪೋಸ್ ನಿಮ್ದು ಸಾಲ, ಈಗ ಸಾಲ ಯಾವಾಗ ಆಗ್ತೈತಿ ನೋಡ್ರಿ, ಯಾವಾಗ ಬಿಸ್ನೆಸ್ ಬಂದ್ ಆಗಿಬಿಟ್ಟೈತಿ, ಅದು ಕಂಪ್ಲೀಟ್ಲಿ ಲಾಸ್ ದಲ್ಲಿ ಹೋಗ್ಬಿಟ್ಟೈತಿ, ನಿಮ್ ಕಡೆ ಇರುವಂತ ಎಲ್ಲಾ ಬಂಡವಾಳ ನೀವು ಅದರಾಗ ತೀರಿಸ್ಬಿಟ್ಟಿರಿ, ಆದ್ರೂ ನಿಮ್ದು ಕೊಡುಗೆ ಐತಿ ಮಾರ್ಕೆಟ್ದಲ್ಲಿ. ಅಂತ ಸ್ಥಿತಿಯಲ್ಲಿ ಏನಾಗ್ತೈತಿ, ನಿಮ್ಮ ಏನ್ ವೈಯಕ್ತಿಕ ಆಸ್ತಿಗಳು ಅದಾವ, ನಿಮ್ಗೇನ್ ಪರ್ಸನಲ್ ಪ್ರಾಪರ್ಟಿ ಐತಿ, ಅದನ್ನು ಅವರು ತಗೋಬಹುದು. ಓಕೆ, ಸೊ ಅಂತ ಸ್ಥಿತಿಗೆನ ನಾವು ಏನಂತ ಕರಿತೀವಿ, ಅಪರಿಮಿತ ಹೊಣೆಗಾರಿಕೆ ಅಂತ ಕರಿತೀವಿ. ಓಕೆ, ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ಅಪರಿಮಿತವಾಗಿ ಹೊಣೆಗಾರನಾಗಿರುತ್ತಾನೆಯೋ ಅವನೇ ಸಕ್ರಿಯ ಅಥವಾ ಕಾರ್ಯಶೀಲ ಪಾಲುದಾರ. ಓಕೆ, ಸೊ ಇಂಥವೆಲ್ಲ ಆಕ್ಟಿವಿಟೀಸ್ ಯಾರು ನಡೆಸ್ತಾರೋ ಅವರಿಗಿನ ನಾವು ಏನಂತ ಕರಿತೀವಿ, ಸಕ್ರಿಯ ಅಥವಾ ಕಾರ್ಯಶೀಲ ಪಾಲುದಾರರ ಅಂತ ಕರಿತೀವಿ. ಈಗ ನೋಡ್ರಿ, ಈ ಸಕ್ರಿಯ ಪಾಲುದಾರ ಇನ್ನೊಬ್ಬರ ಪರವಾಗಿನೂ ನಿರ್ಣಯಗಳನ್ನು ತಗೋತಾರೆ. ಮರಿಬೇಡ್ರಿ, ಆಲ್ವೇಸ್ ರಿಮೆಂಬರ್ ದ ಡೆಫಿನೇಷನ್ ಆಫ್ ಪಾರ್ಟ್ನರ್ಶಿಪ್: ಆಕ್ಟಿಂಗ್ ಫಾರ್ ಆಲ್, ಎನಿ ಆಫ್ ದೆಮ್, ಆರ್ ಟುಗೆದರ್ ಆಕ್ಟಿಂಗ್ ಫಾರ್ ಆಲ್. ಓಕೆ, ಸೊ ಸಪೋಸ್ ಎಲ್ಲಾರು ಕಾರ್ಯಶೀಲ ಪಾಲುದಾರ ಇಲ್ಲ ಅಂದ್ರೆ ಇವು ಎಲ್ಲಾರ ಪರವಾಗಿನೂ ಡಿಸಿಷನ್ ತಗೋಬಹುದು. ಮತ್ತ ಅದರಿಂದ ಏನ್ ಪರಿಣಾಮ ಆಗ್ತೈತಿ, ಅದು ಎಲ್ಲಾರ ಮೇಲೆ ಏನಾಗ್ತೈತಿ, ಅಪ್ಲಿಕೇಬಲ್ ಆಗ್ತೈತಿ. ಸೊ ಅಂತ ವ್ಯಕ್ತಿಗೆ ಅಥವಾ ಅಂತ ಪಾಲುದಾರರಿಗೆ ನಾವು ಏನಂತ ಕರಿತೀವಿ, ಸಕ್ರಿಯ ಅಥವಾ ಕಾರ್ಯಶೀಲ ಪಾಲುದಾರ ಅಂತ ಕರಿತೀವಿ. ಓಕೆ, ಇನ್ನು ಎರಡನೇ ಪ್ರಕಾರ ತಗೊಂಡ್ಬಿಡೋಣ ನೋಡ್ರಿ, ಸ್ಲೀಪಿಂಗ್ ಆರ್ ಡಾರ್ಮೆಂಟ್ ಪಾರ್ಟ್ನರ್, ನಿದ್ರಿಸುವ ಅಥವಾ ಸುಪ್ತ ಪಾಲುದಾರ. ಸೊ ವಾಟ್ ಇಟ್ ಮೀನ್ಸ್? Sleeping one, the one who is all the time sleeping in the office? No, here we are not taking literally the meaning of sleeping. Okay, understand that. Partners who do not take part in the day-to-day activities of the business are called sleeping partners. Okay, ವಾರದಾಗ ಒಂದ್ಸಲ ಬಂದ್ರು, 2 ಸಲ ಬಂದ್ರು, ಅಥವಾ ಯಾವಾಗರೆ ಒಮ್ಮೆ ಬಂದ್ರು, the one who comes into the business, checks whether everything is okay or not. Okay, because he might be having many other businesses also. So then that kind of partner is called as sleeping partner. Okay, so the partners who do not take part in the day-to-day activities of the business are called sleeping partners. They are also called as dormant partners also. A sleeping partner, however, now remember the 4 points. What are the 4 points? Capital, management, profit and loss, and lastly liability. Okay, so how they are playing the role into all these 4 points, all I have not written here, but I will explain it. Okay, so a sleeping partner, however, contributes capital to the firm. So how other partners are contributing funds to the business, he is also contributing capital. Then he also shares its profits and losses. Okay, so if there is a profit, according to his profit sharing ratio, he will demand them. And if there is a loss, according to his profit and loss sharing ratio, he has to bear that. Okay, and has unlimited liability. Then what about management? Does he take part into day-to-day activities? Here itself we have come to know that he does not take part into day-to-day activities, and that is why only we are calling him as a sleeping partner. Suppose if he used to take part into day-to-day activities, means what we would have called him active partner, because rest the 3 points are same as like active
Okay, so this is the difference between active partner and sleeping partner. Only one difference. Okay, so ಈಗ ಕನ್ನಡದಲ್ಲಿ ತಿಳ್ಕೊಳ್ಳೋಣ ನೋಡಿ. ಪಾಲುದಾರಿಕೆ ಸಂಸ್ಥೆಯ ದೈನಂದಿನ ವ್ಯವಹಾರಗಳಲ್ಲಿ ಭಾಗವಹಿಸದೆ, ಅಂಡರ್ಲೈನ್ ಮಾಡ್ಕೊಳ್ಳಿ, ಭಾಗವಹಿಸದೆ ಇರುವ ಪಾಲುದಾರರನ್ನು ಸುಪ್ತ ಅಥವಾ ನಿದ್ರಿಸುವ ಪಾಲುದಾರರೆಂದು ಕರೆಯುತ್ತಾರೆ. ದಿಸ್ ಇಸ್ ಅ 1 ಮಾರ್ಕ್ ಕ್ವಶನ್. ನಿಮಗ ಬರೀ 1 ಮಾರ್ಕ್ಸ್ ಸಲುವಾಗಿ ಕ್ವಶನ್ ಅನ್ನು ಕೇಳ್ತಾರೆ. ನಿದ್ರಿಸುವ ಪಾಲುದಾರರಂದ್ರೆ ಯಾರು? ಓಕೆ, ಸೊ ಅಂತ ಕೇಳಿದಾಗ ಇಲ್ಲಿಂದ ಇಲ್ಲಿ ತನಕ ಬರೆದ್ರಂದ್ರೆ ನಿಮಗೆ 1 ಅಂಕ ಸಿಗ್ತೈತಿ. ಓಕೆ, ಸೊ ಪಾಲುದಾರಿಕೆ ಸಂಸ್ಥೆ. ಈಗ ನೋಡ್ರಿ, ಸಂಸ್ಥೆ ಅಂದ್ರೆ ಏನಾಗ್ತೈತಿ, ಅಲ್ಲಿ ದೈನಂದಿನ ಕಾರ್ಯ ಚಟುವಟಿಕೆ ಇದ್ದೇ ಇರ್ತಾವ. ಏನೇನ್ ಇರ್ತಾವ ಒಂದು ಬಿಸ್ನೆಸ್ ದಲ್ಲಿ? ಆಕ್ಟಿವಿಟೀಸ್, ಪರ್ಚೇಸಸ್ ಇರ್ತಾವ, ಸೇಲ್ಸ್ ಇರ್ತಾವ, ಅಕೌಂಟಿಂಗ್ ಇರ್ತೈತಿ, ಬ್ಯಾಂಕ್ ಆಕ್ಟಿವಿಟೀಸ್ ಇರ್ತಾವ. ಓಕೆ, ಬೇಸಿಕಲಿ ಇವೇ ಎಲ್ಲ ಇರ್ತಾವ. ಅಗೇನ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಬಿಸ್ನೆಸ್. ನಿಮ್ಗೆ ಎಂತ ಟೈಪ್ ಆಫ್ ಬಿಸ್ನೆಸ್ ಐತಿ, ಕಾಮರ್ಷಿಯಲ್ ಆಕ್ಟಿವಿಟಿ ಐತಿ, ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಐತಿ, ಅದರ ಆಧಾರ ಮೇಲೆ ಆಕ್ಟಿವಿಟೀಸ್ ಡಿಸೈಡ್ ಆಗ್ತಾವ. ಅದನ್ನ ನೀವು ಆಲ್ರೆಡಿ ಫಸ್ಟ್ ಚಾಪ್ಟರ್ ದಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ಮಹತ್ವದ ಪಾಯಿಂಟ್ ಏನೈತಂದ್ರೆ, ಯಾರು ಪ್ರತಿದಿನದ ಕಾರ್ಯಗಳಲ್ಲಿ, ದೈನಂದಿನ ಕಾರ್ಯಗಳಲ್ಲಿ ಭಾಗವಹಿಸುವುದಿಲ್ಲ ಅಂತ ವ್ಯಕ್ತಿಗೆ ನಾವು ಏನಂತ ಕರಿತೀವಿ? ನಿದ್ರಿಸುವ ಅಥವಾ ಸುಪ್ತ ಪಾಲುದಾರರ ಅಂತ ಕರಿತೀವಿ. ಯಾವಾಗ ಯಾವುದೇ ಒಂದು ಡೆಫಿನೇಷನ್ ತಿಳ್ಕೊಳಕತ್ತೀರಿ, ಅಗೇನ್ ಅವು 4 ಪಾಯಿಂಟ್ ಮೇಲೆ ಫೋಕಸ್ ಮಾಡಿ ನಿಮ್ಗೆ ನೆನಪಿಟ್ಕೊಳಕ್ ಬಹಳ ಈಸಿ ಆಗಿರ್ತೈತಿ ನೋಡ್ರಿ. ಯಾವ್ದಾವು 4 ಪಾಯಿಂಟ್? ಮೊದಲನೇದು ಬಂಡವಾಳ. ಓಕೆ, ವೆದರ್ ಅವರು ಬಂಡವಾಳವನ್ನು ವ್ಯವಸಾಯದಲ್ಲಿ ಹಾಕ್ಲಿಕ್ಕತ್ತಾರೋ ಇಲ್ಲ. ಎರಡನೇದು ಏನ್ ನೋಡ್ತೀವಿ? ಪ್ರತಿದಿನದ ಏನ್ ಕಾರ್ಯಚಟುವಟಿಕೆಗಳು ಅದಾವು ಅಂದ್ರೆ ನಿರ್ವಹಣೆ ಏನೈತಿ, ಅದರಲ್ಲಿ ಭಾಗವಹಿಸ್ಲಿಕ್ಕತ್ತಾರೋ ಇಲ್ಲ. ಓಕೆ, ಮೂರನೇದು ಏನೈತಿ? ಲಾಭ ಅಥವಾ ನಷ್ಟಗಳಲ್ಲಿ ಅವ್ರದ ಭಾಗ ಐತಿ ಅಥವಾ ಇಲ್ಲ. ಕೊನೆಯದು ಅವ್ರದ್ದೇನು ಹೊಣೆಗಾರಿಕೆ ಐತಿ, ಅದು ಎಂತ ಐತಿ, ಅಪರಿಮಿತಿ ಐತಿ ಅಥವಾ ಮಿತಿ ಇರುವಂತದೈತಿ. ಇವು 4 ಪಾಯಿಂಟ್ ನೀವು ಪ್ರತಿಯೊಂದು ಪಾರ್ಟ್ನರ್ ದಲ್ಲಿ ನೋಡೋದೈತಿ. ಅದರ ಆಧಾರ ಮೇಲೆ ನಿಮಗೆ ತಿಳಿದು ಬಿಡ್ತೈತಿ ಅವ್ನು ಎಂತ ಪ್ರಕಾರದ ಪಾರ್ಟ್ನರ್ ಅದನ್ನು, ಅವನು ಅಥವಾ ಅವಳು. ಓಕೆ, ಮುಂದೆ ಏನ್ ಹೇಳ್ತಾರೆ ನೋಡ್ರಿ. ಆದಾಗ್ಯೂ ಸುಪ್ತ ಪಾಲುದಾರನು ಸಂಸ್ಥೆಯಲ್ಲಿ ಬಂಡವಾಳವನ್ನು ತೊಡಗಿಸುತ್ತಾನೆ. ಸೊ ಮೊದಲನೇ ಪಾಯಿಂಟ್ ಬಂತು ನೋಡ್ರಿ. ಓಕೆ, ಸೊ ವ್ಯವಹಾರದಲ್ಲಿ ಅವನು ಬಂಡವಾಳವನ್ನು ಹಾಕ್ತಾನೋ? ಎಸ್, ಬಂಡವಾಳವನ್ನು ಹಾಕ್ತಾನೆ. ಮತ್ತೆ ಏನ್ ಹೇಳ್ತಾರೆ ನೋಡ್ರಿ, ಲಾಭ ನಷ್ಟಗಳನ್ನು ಹಂಚಿಕೊಳ್ಳುತ್ತಾನೆ. ಸೊ ಏನ್ ಪ್ರಾಫಿಟ್ ಅಂಡ್ ಲಾಸ್ ಐತಿ, ಏನ್ ಲಾಭ ಮತ್ತು ನಷ್ಟಗಳು ಅದಾವು, ಅದನ್ನು ಏನ್ ಮಾಡ್ತಾನೋ ಹಂಚ್ಕೊತಾನೆ. ಯಾವ ಆಧಾರ ಮೇಲೆ? ಅದು ಮುಂಚಿತವಾಗಿ ಡಿಸೈಡ್ ಆಗಿರ್ತೈತಿ. ದಟ್ ಯಾವ ಆಧಾರ ಮೇಲೆ, ಯಾವ ರೇಷಿಯೋದಲ್ಲಿ ಅದನ್ನ ಅವರು ಹಂಚ್ಕೊತಾರೆ. ಮತ್ತು ಅಪರಿಮಿತ ಹೊಣೆಗಾರಿಕೆಯನ್ನು ಹೊಂದಿರುತ್ತಾನೆ. ಸೊ ಇಲ್ಲಿ ಅವನು ಹೊಣೆಗಾರಿಕೆ ಹೆಂಗೈತಿ ನೋಡ್ರಿ, ಅಪರಿಮಿತಿ ಐತಿ. ಇನ್ನು 1 ಪಾಯಿಂಟ್ ಉಳಿತಲ್ಲ ಇಲ್ಲಿ, ಏನದು? ದಟ್ ಅವ ಪ್ರತಿದಿನದ ಏನ್ ನಿರ್ವಹಣೆ ಐತಿ ಅದರಲ್ಲಿ ಭಾಗವಹಿಸ್ತಾನೋ ಇಲ್ಲ? ಇಲ್ಲ, ಭಾಗವಹಿಸಂಗಿಲ್ಲ. ಅದಕ್ಕನ್ನ ನಾವು ಅವರಿಗೆ ಏನಂತ ಕರಿತೀವಿ? ನಿದ್ರಿಸುವ ಪಾಲುದಾರ ಅಂತ ಕರಿತೀವಿ. ಇದಕ್ಕಾಗಿ ನಾವು ಅವರಿಗೆ ಇದು ಹೆಸರು ಬಿದ್ದೈತಿ. ಸಪೋಸ್ ಅವರು ಪ್ರತಿದಿನದ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ರು ಅಂದ್ರೆ ನಾವು ಅವ್ರಿಗೆ ಏನಂತ ಕರಿತಿದ್ವಿ? ಕಾರ್ಯಶೀಲ ಪಾಲುದಾರ ಅಂತ ಕರಿತೀವಿ. ಅವ್ರು ಭಾಗವಹಿಸಂಗಿಲ್ಲ ಅಂತನ ನಿದ್ರಿಸುವ ಪಾಲುದಾರ ಅಂತ ಹೆಸರು ಅವರಿಗೆ ಬಿದ್ದೈತಿ. ಓಕೆ, ನೌ ಲೆಟ್ ಅಸ್ ಗೋ ಫಾರ್ ದ ಥರ್ಡ್ ಟೈಪ್. ಏನ್ ಕೊಟ್ಟಾರ ನೋಡ್ರಿ ಹೆಸರು? ಸೀಕ್ರೆಟ್ ಪಾರ್ಟ್ನರ್. ಓಕೆ, ಗುಪ್ತ ಪಾಲುದಾರ. ಇಂತ ಬಹಳ ಇರ್ತಾವ ರಿಯಲ್ ಲೈಫ್ ದಲ್ಲಿ. ಯಾವಾಗ ಸ್ಟಾರ್ಟ್ಅಪ್ಸ್ ಇರ್ತಾವ, ರತನ್ ಟಾಟಾ ಅವರು ಫಾಸ್ಟ್ ಸ್ಟಾರ್ಟ್ಅಪ್ಸ್ ನಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಬಟ್ ಅವ್ರು ಎಲ್ಲೂ ಹೇಳ್ಕೊಡಂಗಿಲ್ಲ. ಅವ್ರ ಹೆಸರು ಬಂತಂದ್ರೆ ಏನಾಗಿರ್ತೈತಿ, ಅದರಲ್ಲಿ ಬಹಳಷ್ಟು ಬೇರೆ ರೀತಿಯಿಂದ ಪರಿಣಾಮ ಬೀಳ್ತಾವ. ಒಳ್ಳೆ ಪರಿಣಾಮನ ಬೀಳ್ತಾವ, ಬಟ್ ಅದು ಅವ್ರಿಗೆ ಬ್ಯಾಡ್ ಆಗಿರ್ತೈತಿ. ಅದಕ್ಕಾಗಿ ಯಾವಾಗ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಸ್ಪಷ್ಟವಾಗಿ ಹೇಳಂಗಿಲ್ಲ. ಇದೇ ರೀತಿಯಿಂದ ಏನ್ ನಿಮ್ ಫೇವ್ರೇಟ್ ಹೀರೋ ಹೀರೋಯಿನ್ಸ್ ಅದಾರು ಎಲ್ಲಾರ್ದು ಒಂದೊಂದು ಯಾವ್ದಾರೆ ಬಿಸ್ನೆಸ್ ಚಾಲು ಐತಿ ಅಂದ್ರೆ ಯಾವ್ದಾರೆ ಒಂದು ಆಪ್ ಅವ್ರು ಕ್ರಿಯೇಟ್ ಮಾಡಿರ್ತಾರೋ, ಅಥವಾ ಯಾವ್ದಾರೆ ಒಂದು ಬೇರೆ ಪ್ರಕಾರದ ಜಿಮ್ ಆಯ್ತು, ಅಥವಾ ಏನಾದ್ರೆ ಒಂದು ವ್ಯವಸಾಯ ಚಾಲು ಇಟ್ಟಿರ್ತಾರೋ, ಬಟ್ ಎಲ್ಲವರು ಅವ್ರು ಹೊರಗೆ ಹೆಸರು ಬಿಟ್ಟು ಕೊಡಂಗಿಲ್ಲ. ದಟ್ ಅವ್ರ ಅದ್ರಾಗ ಪಾರ್ಟ್ನರ್ ಅದಾರಂತ. ವಿರಾಟ್ ಕೊಹ್ಲಿ ಬಹಳಷ್ಟು ಬಿಸ್ನೆಸಸ್ ದಲ್ಲಿ ಪಾರ್ಟ್ನರ್ ಅದಾರ. ಬೇಕಾದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡ್ರಿ. ಓಕೆ, ಸೊ ಎಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ಕೊಡಂಗಿಲ್ಲ ಎಲ್ಲರಿಗೆ ನಾವು ಈ ಬಿಸ್ನೆಸ್ ಅಲ್ಲಿ ನಮ್ದು ಒಂದು ಭಾಗ ಐತಿ ಅಥವಾ ನಾವು ಪಾರ್ಟ್ನರ್ ಅದೇ ಅಂತ ವ್ಯಕ್ತಿಗಳನ್ನ ನಾವು ಏನಂತ ಕರಿತೀವಿ? ಸೀಕ್ರೆಟ್ ಪಾರ್ಟ್ನರ್ ಅಂತ ಕರಿತೀವಿ. ಓಕೆ, ಅ ಸೀಕ್ರೆಟ್ ಪಾರ್ಟ್ನರ್ ಈಸ್ ಒನ್ whose association with the firm is unknown to the general public. Okay, if you don't trust me, just go to Google and search
that Virat Kohli is having how many businesses? You will come to know. He is not just a sportsman. He is earning money by whatever cricket matches he does. But he has his own business also. He is a restaurateur also. He has many restaurants in Delhi basically because he is a Delhi boy, and then later he has various restaurants in Mumbai as well. Okay. So point ಏನೈತಿ ಅದನ್ನು ತಿಳ್ಕೊಳ್ಳೋಣ. Let us not focus on the example. ಯಾಕಂದ್ರೆ ಎಕ್ಸಾಮ್ ನಲ್ಲಿ ನೀವು ಇದು ಎಕ್ಸಾಂಪಲ್ ಬರೀಲಿಕ್ಕೆ ಆಗಂಗಿಲ್ಲ. ಇಲ್ಲಿ ಏನು ಬಂದಿದೈತಿ that you should write. Okay. A secret partner is one whose association with the firm is unknown to the general public. Other than this distinct feature, in all other aspects, he is like the rest of the partners. So, other than this aspect, which are the other distinct features? Whether he is contributing capital? Yes. Whether he is looking after the day-to-day activities? Yes. Then, whether he is sharing the profits and losses into the business? Yes. Does he have unlimited liability? Yes. Okay, so then what is the difference here? There the name was disclosed. It was told to the people that yes, this person is the partner of this particular firm. But here it has not been disclosed. He or she is a secret partner. What do you mean by secret? Where the people in general don't know. The legal authorities or the other partners or those who are needed to know, they all know. But the common people don't know about it that particular person is partner in this particular firm. So that kind of partners are called as secret partners. See, read once again. A secret partner is one whose association with the firm is unknown to the general public. Other than this distinct feature, in all other aspects, he is like the rest of the partners. Okay. ಕನ್ನಡದಲ್ಲಿ ತಿಳ್ಕೊಂಡು ನೋಡಿ. ಸಂಸ್ಥೆಯೊಂದಿಗಿನ ಪಾಲುದಾರನ ಒಡನಾಟವು ಜನಸಾಮಾನ್ಯರಿಗೆ ಅಪರಿಚಿತವಾಗಿದ್ದರೆ ಅವನು ರಹಸ್ಯ ಪಾಲುದಾರನಿಸಿಕೊಳ್ಳುತ್ತಾನೆ. ಓಕೆ, ಇಷ್ಟ ಆಯ್ತು ನೋಡ್ರಿ. ಸೊ ರಹಸ್ಯ ಅಂದ್ರೆ ಏನು ನೋಡ್ರಿ? ಸೀಕ್ರೆಟ್. ಸೀಕ್ರೆಟ್ ಅಂದ್ರೆ ಏನು? ಯಾರಿಗೂ ಹೇಳ್ಕೊಡುವಂಗಿಲ್ಲ. ಅದನ್ನ ನಾವು ಸೀಕ್ರೆಟ್ ಅಂತ ಹೇಳ್ತೀವಿ. ಸೊ ಅದೇ ಕನಿಷ್ಠ ಇಬ್ರು 3 ಮಂದಿಗಂತೂ ಗೊತ್ತಿದ್ದ ಇರ್ತೀವಿ. ಸೊ ಇಲ್ಲಿ ಇವ್ರು ಎಂತ ಪಾಲುದಾರರು ಅದಾರ ಅಂದ್ರೆ ಅವರು ವ್ಯವಸಾಯದಲ್ಲಿ ಅವರು ಬಂಡವಾಳವನ್ನು ಹಾಕ್ಯಾರು, ಪ್ರತಿದಿನದ ಕಾರ್ಯಚಟುವಟಿಕೆನೂ ನೋಡ್ಕೊಳಕತ್ತಾರು, ಲಾಭ ನಷ್ಟ ಭಯಗಳಲ್ಲಿ ಅವ್ರದ್ದು ಹಂಚುವಿಕೆನೂ ಐತಿ, ಮತ್ತು ಅವ್ರ ಹೊಣೆಗಾರಿಕೆಯನ್ನು ಹೆಂಗೈತಿ? ಅಪರಿಮಿತವಾದಂತೈತಿ, ಎಲ್ಲಾನು ಐತಿ ಕಾರ್ಯಶೀಲ ಪಾಲುದಾರರ ಗದ್ದೆ. ಬಟ್ ವ್ಯತ್ಯಾಸ ಏನೈತಿ? ಜನಸಾಮಾನ್ಯರಿಗೆ ಗೊತ್ತೈತಿ ಅವ್ರ ಪಾಲುದಾರರ ಅದಾರ ಅಂತ, ಬಟ್ ಇಲ್ಲಿ ಜನಸಾಮಾನ್ಯರಿಗೆ ಅದು ಗೊತ್ತಿಲ್ಲ ದಟ್ ಇವ್ರು ಒಬ್ಬ ಪಾಲುದಾರರ ಅದಾರ. ಸೊ ಇದ ಒಂದು ವ್ಯತ್ಯಾಸಕ್ಕೆ ಇವ್ರಿಗೆ ನಾವು ಏನಂತ ಕರಿತೀವಿ? ರಹಸ್ಯ ಪಾಲುದಾರನ ಅಂತ ಕರಿತೀವಿ. ಓಕೆ, ಈ ವಿಶಿಷ್ಟ ಲಕ್ಷಣವನ್ನು ಬಿಟ್ಟರೆ ಉಳಿದ ಎಲ್ಲ ಅಂಶಗಳಲ್ಲಿ ಅವನು ಇತರ ಪಾಲುದಾರನನ್ನು ಹೊಳುತ್ತಾನೆ. ಸೊ ಉಳಿದ ಯಾವ ಅಂಶಗಳು ಅದಾವ ನೋಡ್ರಿ? ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳ್ಕೊಂಡು ಬಂದೇನೆ. 4 ಅಂಶಗಳ ಮೇಲೆ ಫೋಕಸ್ ಅನ್ನು ಮಾಡಬೇಕು. ಸೊ ಇವರು ಬಿಸ್ನೆಸ್ ಅಲ್ಲಿ ವ್ಯವಹಾರದಲ್ಲಿ ಏನ್ ಹಾಕ್ತಾರೋ? ಬಂಡವಾಳವನ್ನು ಹಾಕ್ತಾರೋ, ಕಾರ್ಯನಿರ್ವಹಣೆಯನ್ನು ಮಾಡ್ತಾರೋ, ಲಾಭ ಮತ್ತು ನಷ್ಟಗಳಲ್ಲಿ ಅವ್ರ ಹಂಚುವಿಕೆ ಇರ್ತೈತಿ, ಕೊನೆಯದು ಅವ್ರ ಹೊಣೆಗಾರಿಕೆ ಹೇಗಿರ್ತೈತಿ? ಅಪರಿಮಿತವಾದಂತಾದ ಇರ್ತೈತಿ. ಓಕೆ, ಈಗ 4ನೇ ಪ್ರಕಾರ ಕಡೆ ಬಂದೆ ನೋಡ್ರಿ. ಏನೈತದು? ನಾಮಿನಲ್ ಪಾರ್ಟ್ನರ್, ನಾಮ ಮಾತ್ರ ಪಾಲುದಾರ. ಹೆಸರದಲ್ಲಿನ ಅರ್ಥ ಐತಿ ನೋಡ್ರಿ. ನಾಮ ಮಾತ್ರ, ನಾಮಕೆ ವಾಸ್ತೆ, only for the name's sake. So only for the name's sake, that kind of partner will be called as nominal partner. So let us understand completely. A nominal partner is one who allows the use of his or her name by a firm. Many brand ambassadors are there, see. Okay, all those who are doing advertisement for tourism, for Maggi, for Pepsi, for Coca-Cola, okay, what they are giving to that particular firm, they are giving their name. We call them as ambassadors. But here, when we talk about partner, it is little bit more than just being a ambassador. There it will be contract for 1 or 2 years and then it will get over. But then too, I will give you one example where the liability had extended to them. Okay, just let me finish this first. A nominal partner is one who allows the use of his or her name by a firm but does not contribute to his capital. Underline this word. He
does not contribute to his capital, then he or she does not take active part in managing the firm, then does not share its profits or losses, but is liable like other partners to third parties for the repayment of the firm's debts. Okay, so it's very important kind of definition. See, so who is a nominal partner? First of all, that person should have name, then only he can become a nominal partner. ಇದನ್ನು ನಾವು ಸಾಧಾರಣ ಭಾಷೆಯಲ್ಲಿ ಗುಡ್ವಿಲ್ ಅಂತಲೂ ಕರಿತೀವಿ. ಸೊ ಯಾವಾಗ ಒಂದು ವ್ಯಕ್ತಿ ಅವನ ಕಾರ್ಯದಿಂದ ಅವನಿಗೆ ಏನೋ ಒಂದು ಹೆಸರು ಗಳಿಸಿರ್ತಾನೋ ಆ ಹೆಸರಿಗೂ ವ್ಯಾಲ್ಯೂ ಇರ್ತೈತಿ ನೋಡ್ರಿ. ಯಾಕಂದ್ರೆ ಆ ಒಂದು ಹೆಸರು ಯಾವಾಗ ಯಾವುದೇ ಒಂದು ಸಂಸ್ಥೆಯ ಜೊತೆಯಲ್ಲಿ ಬಂದ್ಬಿಡ್ತೈತಿ, ಅಲ್ಟಿಮೇಟ್ಲಿ ಆ ಸಂಸ್ಥೆಗೂ ಏನಾಗ್ಬಿಡ್ತೈತಿ, ಬೆಲೆ ಜಾಸ್ತಿ ಆಗಿಬಿಡ್ತೈತಿ. ಸೊ ಬರೀ ಆ ಹೆಸರನ್ನು ಉಪಯೋಗ ಮಾಡ್ಲಿಕ್ಕೆ ಕೊಡುವುದಕ್ಕೂ ಅವ್ರು ಏನ್ ಕೇಳಬಹುದು, ಪಾರ್ಟ್ನರ್ಶಿಪ್ ಅನ್ನು ಕೇಳಬಹುದು. ಅದಕ್ಕಾಗಿನ ನೋಡ್ರಿ, ಮಾರ್ಕೆಟ್ ದಲ್ಲಿ ನಿಮ್ದು ಹೆಸರಾಗುವುದು ಬಹಳ ಮಹತ್ವದ ಐತಿ. ಮತ್ ನೀವು ಕಾಯಂ ನಿಮ್ ಜೀವನದ ಗುರಿನ ಇರ್ಬೇಕು ನೋಡ್ರಿ, ದಟ್ ನಿಮ್ದು ಹೆಸರಾಗಬೇಕು. ಓಕೆ, ದುಡ್ಡಂತೂ ಎಲ್ಲಾರು ಬಳಸ್ತಾರೋ, ಬಟ್ ನಿಮ್ ಹೆಸರಾಗಬೇಕು. ಮತ್ ಹೆಸರು ಹೆಂಗಾಗಬೇಕು, ಒಳ್ಳೇದಾಗಬೇಕು, ಕೆಟ್ಟದಾಗಬಾರ್ದು. ಓಕೆ, ಗ್ಯಾಂಗ್ಸ್ಟರ್ಗಳಿಗೂ ಹೆಸರು ಇರ್ತಾವ, ಅಂತ ಹೆಸರು ಬೇಕಾಗೈತಿ. ಒಳ್ಳೆ ರೀತಿಯಿಂದ ಹೆಸರು ಬೇಕಾಗೈತಿ, ವಿಚಾರ ಮಾಡಿ ನೋಡಿ. ಓಕೆ, ಸೊ ಯಾವಾಗ ನಿಮ್ದು ಒಂದು ಮಾರ್ಕೆಟ್ ದಲ್ಲಿ ಹೆಸರು ಆಗ್ತೈತಿ, ಆ ಹೆಸರು ಹೆಂಗ್ ಜಾಸ್ತಿ ಆಗ್ತೈತಿ, ಅದರ ತಕ್ಕಂಗನ ನಿಮ್ ವ್ಯಾಲ್ಯೂ ಜಾಸ್ತಿ ಆಗ್ತೈತಿ. ಆಮೇಲೆ ನೀವು ಮಂದಿ ಬರೀ ನಿಮ್ ಹೆಸರಷ್ಟು ಉಪಯೋಗ ಮಾಡಕ್ ಕೊಡಕತ್ತೀರಂದ್ರೂ ನೀವು ಆ ಸಂಸ್ಥೆದಲ್ಲಿ ಏನ್ ಕೇಳಬಹುದು, ನಿಮ್ಮ ಪಾಲುದಾರಿಕೆಯನ್ನು ಕೇಳಬಹುದು. ಅಥವಾ ಜಸ್ಟ್ ಯು ಕ್ಯಾನ್ ಆಸ್ಕ್ ಫಾರ್ ಮನಿ ಆಲ್ಸೋ for using your name. But here currently we are talking about a kind of partner who is giving or allows to use his or her name to a firm. Okay, and for that only he becomes a partner. Because when you say, okay, this is a product launched by suppose Ambani is there or any other firm is there. Okay, so ultimately there will be a value for that. ಓಕೆ, ಬಯೋಟೆಕ್ನಾಲಜಿಕಲ್ ಪ್ರಾಡಕ್ಟ್ಸ್ ನಲ್ಲಿ ನಮ್ಮ ಕರ್ನಾಟಕದ ಒಂದು ಪ್ರಸಿದ್ಧವಾದಂತಹ ಬಿಸ್ನೆಸ್ ವುಮನ್ ಯಾರದಾರ ನೋಡ್ರಿ, ಕಿರಣ್ ಶಾ ಮಜುಮ್ದಾರ್. ಇವತ್ತು ಗೂಗಲ್ ಮಾಡಿ ಇವ್ರ ಬಗ್ಗೆ. ವಾಟ್ಸ್ ದ ನೇಮ್? ಕಿರಣ್ ಶಾ ಮಜುಮ್ದಾರ್. ಶಿ ಇಸ್ ಒನ್ ಆಫ್ ದ ಲೀಡಿಂಗ್ ಬಿಸ್ನೆಸ್ ಲೇಡೀಸ್ ಆಫ್ ಇಂಡಿಯಾ and number 1 business woman of Karnataka. Okay, so if with any brand the name comes of Kiran Shah Majumdar, ultimately the product value will become higher or not? Of course. Why? She has gained that name for herself by her hard work. And when she will give just her name to that one particular firm or brand, ultimately the brand value of that particular product will also increase. And that's why she may charge the partnership share into that particular firm or business. Okay, so a nominal partner is one who allows the use of his or her name by a firm, but understand this. Now let us come to those 4 parameters. But does not contribute to his capital, does not take active part in the management of day-to-day activities, similarly does not have any share in the profits or losses, but they will be liable like other partners to third parties for the repayment of firm's debt. Why is it so? Because people are buying the product, looking at them, trusting them. So they are using their trust to buy that one particular product. And if the product fails, if anything goes wrong, they are liable for the losses. Now let me give you one example. First you see, Amitabh Bachchan, Madhuri Dixit, they all used to do advertisement for Maggi. But later on, when many research reports started coming in that Maggi is not good for health, it has lead content and so many things, even including Pepsi and Coca-Cola also, Amitabh Bachchan on record, he has come and he has told that it was his mistake to endorse those kind of products, because it is harmful for the society, and therefore henceforth he won't make any advertisement for these kind of products. Not only he, Preeti Zinta, Madhuri Dixit and many other famous actors, they all are now not endorsing those kind of products. Why? Because when their name gets associated with any product, people will buy that product trusting
product is not good, or suppose if it goes into the losses, ultimately they will be responsible for the liability, and they will also have unlimited liability. So this is the most important point. ಏನು ಹೇಳ್ತಾರೆ ನೋಡ್ರಿ, ಪಾಲುದಾರನು ಅಥವಾ ಪಾಲುದಾರಳು, ಓಕೆ, he may be a boy or she may be a girl, anything. ತನ್ನ ಹೆಸರನ್ನು ಸಂಸ್ಥೆಯ ಉಪಯೋಗಿಸಲು ಅವಕಾಶ ನೀಡುತ್ತಾನ ಅಥವಾ ನೀಡುತ್ತಾಳು, ಅವನು ಬಂಡವಾಳವನ್ನು ತೊಡಗಿಸುವುದಿಲ್ಲ, ಸಂಸ್ಥೆಯ ವ್ಯವಹಾರಗಳಲ್ಲಿ ಭಾಗವಹಿಸುವುದಿಲ್ಲ ಮತ್ತು ಲಾಭ ಅಥವಾ ನಷ್ಟಗಳನ್ನು ಹಂಚಿಕೊಳ್ಳುವುದಿಲ್ಲ. ಆದರೆ ಇತರ ಪಾಲುದಾರರಂತೆ ಸಂಸ್ಥೆಯ ಸಾಲಗಳನ್ನು ಮರುಪಾವತಿಸುವಲ್ಲಿ ಮೂರನೇ ವ್ಯಕ್ತಿಗಳಿಗೆ ಹೊಣೆಗಾರನಾಗಿರುತ್ತಾನೆ. ಓಕೆ, ಇದು ಬಹಳ ಮಹತ್ವದ ಐತಿ ನೋಡ್ರಿ. ಸೊ ಇಲ್ಲಿ ಯಾವುದೇ ಒಂದು ವ್ಯಕ್ತಿದ ಬಹಳ ಹೆಸರೈತಿ ಮಾರ್ಕೆಟ್ದಲ್ಲಿ, ಅವ್ರಿಗೆ ಬಹಳ ಶ್ರಮ ಮಾಡಿ ಅವ್ರ ಹೆಸರು ಗಳಿಸ್ಯಾರು, ಮತ್ತು ಆ ಹೆಸರನ್ನು ಮತ್ತೊಂದು ವ್ಯವಸಾಯಿಗೆ ಅವರು ನೀಡ್ಲಿಕ್ಕತ್ತಾರು. ದಟ್ ಹೌದಪ್ಪ, ನನ್ನ ಒಂದು ಫರ್ಮ್ ನೇಮ್ ಐತಿ, ಆ ಫರ್ಮ್ ನೇಮ್ ನೀವು ಉಪಯೋಗ ಮಾಡಬಹುದು, ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ನಾನು ಒಂದು ಪಾಲುದಾರನ ಅದೇನಿ ಅಂತ ನೀವು ವ್ಯಕ್ತಿಗಳಿಗೆ ತಿಳಿಸಬಹುದು. ಯು ಕ್ಯಾನ್ ಟೆಲ್ ಪೀಪಲ್ ದಟ್ ಯಸ್ ಐ ಆಮ್ ಆಲ್ಸೋ ಒನ್ ಆಫ್ ದ ಪಾರ್ಟ್ನರ್ಸ್ ಇನ್ ಟು ಯುವರ್ ಬಿಸ್ನೆಸ್. ಸೊ ಇಲ್ಲಿ ಅವ್ರು ಏನು ಕೊಡ್ಲಿಕ್ಕತ್ತಾರ ಬಿಸ್ನೆಸ್ಸಿಗೆ ನೋಡ್ರಿ, ಎಲ್ಲರೂ ವ್ಯವಸಾಯದಲ್ಲಿ ಬರಬೇಕಾದ್ರೆ ಏನಾದ್ರೆ ಕೊಡ್ಬೇಕಾಗ್ತೈತಿ. ಬಂಡವಾಳ ಕೊಡ್ತಾರು, ಅವ್ರ ಕಡೆ ಇರುವಂತಹ ಬೇರೆ ಆಸ್ತಿ ಇತ್ತಾದ್ರೆ ಕೊಡ್ತಾರು, ಅಥವಾ ಅವ್ರ ಕಡೆ ಇರುವಂತಹ ಜ್ಞಾನ ಕೌಶಲ್ಯಗಳನ್ನು ಕೊಡ್ತಾರು. ಬಟ್ ಈ ಪಾಲುದಾರ ಏನ್ ಕೊಡ್ಲಿಕ್ಕತ್ತಾನು, ಆತನ ಗಳಿಸಿರುವಂತ ಹೆಸರನ್ನು ಕೊಡ್ಲಿಕ್ಕತ್ತಾನು. ಓಕೆ, ಮತ್ತೆ ಅದನ್ನು ಕೊಡೋ ಸಲುವಾಗಿ ಅವ್ನು ಏನು ಕೇಳಲಿಕ್ಕತ್ತಾನು, ಆ ವ್ಯವಸಾಯದಲ್ಲಿ ಅವನ ಪಾಲುದಾರಿಕೆಯನ್ನು ಕೇಳಲಿಕ್ಕತ್ತಾನು. ಸೊ ಆ ಪಾಲುದಾರಿಕೆಯನ್ನು ತಗೋಬೇಕಾದ್ರೆ ಏನಾದ್ರೆ ಬಂಡವಾಳ ಹಾಕ್ತಾನು ಇಲ್ಲ, ಪ್ರತಿದಿನದ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸ್ತಾನು ಇಲ್ಲ, ಲಾಭ ಮತ್ತು ನಷ್ಟಗಳಲ್ಲಿ ಅವನು ಏನಾರೆ ಭಾಗಿರ್ತೈತಿ ಇಲ್ಲ. ಬಟ್ ಏನಾರೆ ಭವಿಷ್ಯದಲ್ಲಿ ಹೊಣೆಗಾರಿಕೆ ಆಯ್ತಂದ್ರೆ ಅವನು ಹೆಂಗಾಗಿಬಿಡ್ತೈತಿ, ಅಪರಿಮಿತಿ ಹೊಣೆಗಾರಿಕೆ ಆಗಿಬಿಡ್ತೈತಿ. ಹಾಗಾದ್ರೆ ನಿಮಗೆ ಪ್ರಶ್ನೆ ಬರ್ಬೇಕಲ್ಲ, ಮತ್ತೆ ಯಾಕೆ ಮಾಡ್ಬೇಕು? ಲಂಸಮ್ ಒಂದು ಅಮೌಂಟ್ ತಗೊಂಡಿರ್ತಾರೆ ಹೆಸರು ಕೊಡಬೇಕಾದ್ರೆ. ಓಕೆ, ಪ್ರಾಫಿಟ್ ಅಂಡ್ ಲಾಸಸ್ ನಲ್ಲಿ ಏನು ಪ್ರತಿ ವರ್ಷದಲ್ಲಿ ಏನು ತಗೋಂಗಿಲ್ಲ, ಬಟ್ ಒನ್ ಲಂಸಮ್ ಅಮೌಂಟ್ ವಿಲ್ ಬಿ ಟೇಕನ್ ವೆನ್ ದ ನೇಮ್ ಈಸ್ given. Okay, and that's why they will be called as a nominal partner. Okay, now let us go for the next type, partner by estoppel. Okay, ತೋರಿಕೆಯ ಪಾಲುದಾರ. A person is considered a partner by estoppel if through his or her own initiative, conduct or behavior he or she gives an impression to others that he or she is a partner of the firm. It is very important to understand. Many times in over excitement we give a wrong impression to somebody else and it may have legal repercussions. So it's necessary for all of you to understand about this. Now what it says, see, a person is considered a partner by estoppel if he through his or her own initiative, means by himself only, or by his conduct or behavior, he or she gives an impression to the third party, somebody else, that he or she is the partner into a firm. Okay, then that kind of partner will be called as partner by estoppel. Let me give you a small example. Suppose a person is there, A. He is going for a business meeting. He is going to meet Z. While going on the way, he takes with him his friend also. His name is B. Okay, so how many people are there into the scene? See, 3 people are there. A is the partner of a firm. Z is the person whom A is going to meet to get a contract or credit limit or anything. While going on the way, he just picks B also with him and both together are going for that particular meeting. Now when the meeting is going on, more than A, B only is talking into the meeting. So what Z will assume? Z will think that B is also the partner of that business. And with the way he was negotiating, the way he was speaking, he gets that contract. The Z gets impressed by B and he will give contract to A. Tomorrow something goes wrong and that
particular contract goes into loss, here B also will become liable for that losses. Now see, he is not the one who is contributing money into the business, neither he is taking part into the day-to-day management activities, nor he is sharing any profits or loss. Just because the way he behaved, the way he took his initiative or conduct, the other person got the impression that he or she is the partner of the firm. In such a situation, that kind of person will be called as partner by estoppel. Okay, so here Z assumed that B is the partner of the firm. But in reality, is B the partner? No, he is just a friend of A. He had just gone like that to the meeting. Okay, and due to his overexcitement and due to he wanted to show off his knowledge, due to that A got the contracts. A became happy. Why? Due to his friend's help, he got the contract. But they didn't do the work properly and the contract went into the loss. Then Z will recover the losses from whom? From A also and from B also. Why from B? Because he behaved or he gave an impression that he is also a partner of the business. So you should be alert when somebody is going for business meetings. Better it will be if you can avoid. Otherwise, what will happen? By default, you will become the partner of that particular firm. And what kind of partner you will be called? You will be called partner by estoppel. Okay. So ನೋಡ್ರಿ, ಇದು ಬಹಳ ಮಹತ್ವದ ಐತಿ, ಸರಿಯಾಗಿ ತಿಳ್ಕೋರಿ. ತೋರಿಕೆಯ ಪಾಲುದಾರ, ಒಬ್ಬ ವ್ಯಕ್ತಿಯನ್ನು ತೋರಿಕೆಯ ಪಾಲುದಾರನೆಂದು ಪರಿಗಣಿಸಬೇಕಾದರೆ ಆತ ಅಥವಾ ಆಕೆ ಸಂಸ್ಥೆಯಲ್ಲಿನ ತನ್ನ ತೊಡಗಿಕೊಳ್ಳುವಿಕೆ, ನಡವಳಿಕೆ ಅಥವಾ ವರ್ತನೆಯಿಂದ ತಾನು ಸಂಸ್ಥೆಯ ಪಾಲುದಾರ ಎಂಬ ಭಾವನೆಯನ್ನು ಬೇರೆಯಲ್ಲಿ ಉಂಟ ಮಾಡಬೇಕು. ಓಕೆ, ಸೊ ಇಲ್ಲಿ ಸ್ವಲ್ಪ ಒಂದು ಸಣ್ಣ ಉದಾಹರಣೆ ತಗೊಂಡು ನೋಡ್ರಿ. 3 ಪಾಲುದಾರರು ಅದಾರ ಅಂತ ತಿಳ್ಕೊಳ್ಳಿ. ಎಷ್ಟು ಅದಾರ? ಸಾರಿ, ಒಬ್ಬರ ಪಾಲುದಾರರು ಅದಾರು. ಅವ್ರ ಹೆಸರು ಏನೈತಿ? ಎ. ಓಕೆ, ಉಳುಕಿದವರು ಅದಾರು, ಬಟ್ ಇಲ್ಲಿ ನಾವು ಸದಾ ಒಬ್ಬರ ಬಗ್ಗೆನ ಮಾತಾಡಕತ್ತೀವಿ. ಎ ಅವ್ರು ಏನ್ ಮಾಡಕತ್ತಾರು? ಒಂದು ಮೀಟಿಂಗಿಗೆ ಹೋಗ್ಲಿಕ್ಕತ್ತಾರು. ಮೀಟಿಂಗ್ ದಲ್ಲಿ ಯಾರಿಗೆ ಬೆಟ್ ಆಗೋರು ಅದಾರು? Z ಅವರಿಗೆ ಬೆಟ್ ಆಗೋರು ಅದಾರು. ಓಕೆ, ಅವರಿಂದ ಅವ್ರಿಗೆ ಏನ್ ಬೇಕಾಗೈತಿ? ಒಂದು ಕಾಂಟ್ರಾಕ್ಟ್ ಬೇಕಾಗೈತಿ, ಒಂದು ಕ್ರೆಡಿಟ್ ಬೇಕಾಗೈತಿ. ಓಕೆ, ಹೋಗ್ಬೇಕಾದ್ರ ಜೊತೆಯಲ್ಲಿ ಅವ್ರ ಗೆಳೆಯ ಅವರಿಗೆ ಬೆಟ್ ಆಗಿಬಿಡ್ತಾರು, ಬೇಗನು ಕರ್ಕೊಂಡು ಹೋಗ್ಬಿಡ್ತಾರು ಮೀಟಿಂಗ್ ದಲ್ಲಿ. ಆ ಮೀಟಿಂಗ್ ದಲ್ಲಿ ಅತಿ ಉತ್ಸಾಹಿತವಾಗಿ ಓಕೆ ತನ್ನ ಕಡೆ ಇರುವಂತ ಎಲ್ಲ ಜ್ಞಾನದ ಪ್ರದರ್ಶನ ಮಾಡೋ ಸಲುವಾಗಿ ಬಿ ಎಲ್ಲ ಚೆನ್ನಾಗಿ ಜಡ್ ಜೋಡಿ ಮಾತಾಡ್ತಾನು, ಎಲ್ಲ ತಿಳಿಸಿ ಹೇಳ್ತಾನು, ಎಲ್ಲ ಏನ ಕಾಂಟ್ರಾಕ್ಟ್ ದಲ್ಲಿ ಮಾತುಗಳು ಎಲ್ಲಾನು ಹೇಳ್ಕೊಡ್ತಾನು. ಓಕೆ, ಫ್ರೆಂಡ್ ಇರುವುದರಿಂದ ನಮಗೂ ಅದರ ಜ್ಞಾನ ಇತ್ತು. ಸೊ ಅದರಿಂದ ಏನಾಗ್ತೈತಿ? Z ಗೆ ಏನ್ ಕಲ್ಪನೆ ಬಿತ್ತು? ದಟ್ ಆ ಬಿನು ಏನದಾನು ವ್ಯವಸಾಯದಲ್ಲಿ ಪಾಲುದಾರನ ಅದಾನು ಅಂತ ಅವನಿಗೆ ಕಲ್ಪನೆ ಹಂಗ ಬಂತು. ಹೆಂಗ್ ಬಂತಪ್ಪ ಅದ ಕಲ್ಪನೆ? ಅವನು ಮಾಡುವಂತ ವ್ಯವಹಾರದಿಂದ, ಓಕೆ, ತನ್ನ ನಡವಳಿಕೆಯಿಂದ ಅಥವಾ ವರ್ತನೆಯಿಂದ ಅವನಿಗದ ಒಂದು ಇಮೇಜ್ ಬಿತ್ತು. ಈ ಭವಿಷ್ಯದಲ್ಲಿ ತಿಳ್ಕೋರಿ, ಅದು ಕಾಂಟ್ರಾಕ್ಟ್ ಲಾಸ್ ಆಯ್ತು. Z ಯಾರ್ಯಾರ ಕಡೆ ವಸೂಲಿ ಮಾಡ್ತಾನು, ಯಾರವ್ರೆಲ್ಲ ಪಾರ್ಟ್ನರ್ಸ್ ಅದಾರ ಅವ್ರ ಕಡೆ ವಸೂಲಿ ಮಾಡತಾನು. ಬಟ್ ಇಲ್ಲಿ ಬಿಗೂ ಬಿಡಂಗಿಲ್ಲ. ಬಿ ಕಡೆಯಿಂದ ಏನ್ ಮಾಡ್ತಾನೋ? ವಸೂಲಿ ಮಾಡ್ತಾನೆ. ಎದಕ್ಕಂದ್ರ ಇವು ಯಾವ ರೀತಿಯಿಂದ ವರ್ತನೆ ಮಾಡಾಕತ್ತಿದ್ದ ಅಥವಾ ಯಾವ ರೀತಿಯಿಂದ ನಡ್ಕೊಳಕತ್ತಿದ್ದ ಅದರ ಆಧಾರದ ಮೇಲೆ Z ಏನ್ ಕೊಟ್ಟ? ಆ ಕಾಂಟ್ರಾಕ್ಟ್ ವನ್ನು ಕೊಟ್ಟ. ಓಕೆ, ಸೊ ಇಲ್ಲಿ ಬೈ ಡಿಫಾಲ್ಟ್ ಬಿ ಏನ್ ಆಗ್ಬಿಟ್ಟ ನೋಡ್ರಿ ವ್ಯವಸಾಯಿಗೆ, ಅವನು ತೋರಿಕೆಯ ಪಾಲುದಾರ ಆಗಿಬಿಡ್ತಾನೆ. ಸೊ ಇಂಥ ವ್ಯಕ್ತಿಗಳು ಏನಾಗಿಬಿಡ್ತಾರೋ? ಪಾರ್ಟ್ನರ್ ಆಗಿಬಿಡ್ತಾರೋ. ಸೊ ಇವರಿಗೆ ಎಲ್ಲಿ ಶೇರ್ ಸಿಗ್ತೈತಿ? ಲಯಬಿಲಿಟಿದಲ್ಲಿ, ಹೊಣೆಗಾರಿಕೆದಲ್ಲಿ ಮಾತ್ರ. ಯಾಕಂದ್ರೆ ಇವ್ರು ಯಾವ ಬಂಡವಾಳ ಹಾಕಿಲ್ಲ, ಯಾವ ಕಾರ್ಯನಿರ್ವಹಣೆ ಮಾಡಲಿಕ್ಕತ್ತಿಲ್ಲ, ಲಾಭ ಅಥವಾ ನಷ್ಟ ಭಯಗಳಲ್ಲಿನೂ ಇವ್ರದ್ದು ಭಾಗಿಲ್ಲ. ಬಟ್ ಇವ್ರದ ಏನು ನಡವಳಿಕೆ ಇತ್ತು ಅಥವಾ ವರ್ತನೆ ಇತ್ತು, ಅದರ ಪರಿಣಾಮದಿಂದ ಏನಂದ್ರೆ ಹೊಣೆಗಾರಿಕೆ ಆಯ್ತಂದ್ರ ಅದರಲ್ಲಿ ಅವ್ರದ್ದು ಏನಿರ್ತೈತಿ? ಅಪರಿಮಿತಿ ಹೊಣೆಗಾರಿಕೆ ಇರ್ತೈತಿ. ಸೊ ಇವ್ರದ್ದು ಬಂಡವಾಳನೂ ಇಲ್ಲ, ಲಾಭ ನಷ್ಟಗಳಲ್ಲಿ ಹಂಚಿಕೆನೂ ಇಲ್ಲ, ನಿರ್ವಹಣೆನೂ ಇಲ್ಲ. ಬಟ್ ಹೊಣೆಗಾರಿಕೆಯಲ್ಲಿ ಅವ್ರ ಭಾಗ ಬಂದ್ಬಿಡ್ತೈತಿ. ಅದು ಎದಕ್ಕೆ ಬರ್ತೈತಿ? ಹಂಗ ಎಲ್ಲರಿಗೂ ಬಂದ್ಬಿಡಂಗಿಲ್ಲ. ಅದು ಅವ್ರು ಆ ರೀತಿಯಿಂದ ನಡ್ಕೊಂಡ್ರು, ಆ ರೀತಿಯಿಂದ ವರ್ತನೆ ಮಾಡಿದ್ರು ಇನ್ನೊಬ್ಬ 3ನೇ ವ್ಯಕ್ತಿ ಮುಂದೆ. ಹಂಗ
ಪಾಲುದಾರರಿಗೆ ನಾವು ಏನಂತ ಕರಿತೀವಿ ನೋಡ್ರಿ, ತೋರಿಕೆಯ ಪಾಲುದಾರರು. ಓಕೆ, ನಾವು ಅದೇನ್ ಕಲಿತಿರಲ್ಲ ಅದ್ರದ್ದು ಎಕ್ಸಾಕ್ಟ್ ಅಪೋಸಿಟ್ ಇದೆ. ಇಟ್ಸ್ ಕಂಪ್ಲೀಟ್ಲಿ ವೈಸ್ ವರ್ಸಾ. So partner by holding out. What it means? A partner by holding out is a person who, though is not a partner in a firm, but knowingly allows himself or herself to be represented as a partner in a firm. ಅಲ್ಲ ಅವನಿಗೆ ಗೊತ್ತಾಗಲಾರ್ದ ಮಿಸ್ಟೇಕ್ ಆಗಿಬಿಟ್ಟಿತ್ತು ನೋಡ್ರಿ, ಪಾರ್ಟ್ನರ್ ಬೈ ಎಸ್ಟಾಪಲ್ ನಲ್ಲಿ ಬೈ ಮಿಸ್ಟೇಕ್ ಇಟ್ ಹ್ಯಾಪನ್, ಬಟ್ ಹಿಯರ್ ಹಿ ಇಸ್ ಡೂಯಿಂಗ್ ಇಟ್ ಡೆಲಿಬ್ರೇಟ್ಲಿ. ಓಕೆ, ಪ್ರತಿನಿಧಿಸುವ ಪಾಲುದಾರನು ಒಬ್ಬ ವ್ಯಕ್ತಿಯಾಗಿದ್ದು ಸಂಸ್ಥೆಯ ಪಾಲುದಾರನಾಗಿರದಿದ್ದರೂ ತನ್ನ ತಿಳುವಳಿಕೆಯಿಂದಲೇ ತಾನು ಸಂಸ್ಥೆಯ ಪಾಲುದಾರ ಎಂಬಂತೆ ಪ್ರತಿನಿಧಿಸುವನಾಗಿರುತ್ತಾನೆ. ಸೊ ಅಲ್ಟಿಮೇಟ್ಲಿ ಇವರಿಗೆ ಏನಂದ್ರೆ ಅಮೌಂಟ್ ಸಿಗ್ತೈತಿ, ಇಲ್ಲಂತಿಲ್ಲ, ದೇ ವಿಲ್ ಗೆಟ್ ಸಮ್ ಇನ್ಸೆಂಟಿವ್ಸ್, ಬಟ್ ದೇ ವಿಲ್ ನಾಟ್ have a proper share into profits and losses. Neither they will contribute into capital, nor they will participate into day-to-day activities or management activities, and similarly they will have a part into the liability. Their liability also will be unlimited, but here they are doing it willingly. In the previous one it was happening unknowingly, unwillingly. Okay, so ಇಲ್ಲಿ ಮತ್ತೆ ಪ್ರೀವಿಯಸ್ ಇದರಲ್ಲಿ ಪ್ರಮುಖವಾದಂತಹ ಅಂತರ ಏನೈತಂದ್ರೆ ಇಲ್ಲಿ ಅವ್ರಿಗೆ ಗೊತ್ತಿದ್ದು ಅವರು ಹಂಗ ನಡಿಲಿಕ್ಕತ್ತಾರು ದಟ್ ಮುಂದಿನವ್ರು ನನಗೆ ಈ ವ್ಯವಸಾಯದ ಪಾರ್ಟ್ನರ್ ಅಂತ ತಿಳ್ಕೋಬೇಕಂತ, ಅಲ್ಲಿ ಬೈ ಮಿಸ್ಟೇಕ್ ಹಂಗಾಗಿಬಿಟ್ಟಿತ್ತು. ಓಕೆ, ಸೊ ಇದು ಒಂದ ವ್ಯತ್ಯಾಸ ಐತಿ, ಉಳಿದಿದೆಲ್ಲ ಸೇಮ್ ಐತಿ. ನಾ ಲಾಸ್ಟ್ ಪಾಯಿಂಟ್ ಈಸ್ ಮೈನರ್ ಪಾರ್ಟ್ನರ್, ಅಪ್ರಾಪ್ತ ಪಾಲುದಾರ. ಓಕೆ, ನಾವು ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಂಡ್ಬಿಡ್ರಿ ಮೈನರ್ ಮೇಜರ್ ಅಂದ್ರ ಏನು. ಭಾರತದಲ್ಲಿ 18 ವಯಸ್ಸಿಗಿಂತ ಕಮ್ಮಿ ಇದ್ದವರಿಗೆ ನಾವು ಮೈನರ್ ಅಂತ ಕರಿತೀವಿ. ಯಾವಾಗ 18 ವಯಸ್ಸು ಕಂಪ್ಲೀಟ್ ಆಗಿಬಿಡ್ತೈತಿ ಅವಾಗ ನಾವು ಅವರಿಗೆ ಮೇಜರ್ ಅಂತ ಕರಿತೀವಿ. ಅದಕ್ಕಾಗಿ ನಾನು ನೋಡ್ರಿ, ಯಾವಾಗ ನಿಮ್ಗೆ 18 ವಯಸ್ಸಾಗ್ತೈತಿ ನಿಮಗೆ ವೋಟ್ ಮಾಡುವ ಅಧಿಕಾರನು ಸಿಗ್ತೈತಿ. ಓಕೆ, ಡ್ರೈವ್ ಮಾಡುವ ಅಧಿಕಾರನು ಸಿಗ್ತೈತಿ. ಎಲ್ಲಿ ತನಕ ನಿಮ್ದು 18 ವಯಸ್ಸಾಗಿಲ್ಲ ನಿಮಗೆ ವೋಟ್ ಹಾಕ್ಲಿಕ್ಕೂ ಬರಂಗಿಲ್ಲ, ಅಥವಾ ನಿಮ್ ಕಡೆ ಡ್ರೈವಿಂಗ್ ಲೈಸೆನ್ಸ್, 4 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ನಿಮಗೆ ತಗೊಳಕ ಪರ್ಮಿಷನ್ ಇರುವುದಿಲ್ಲ. ಸೊ 18 ಏನು ವಯಸ್ಸೈತಿ ಭಾರತದಲ್ಲಿ ಅದು ಬಹಳ ಮಹತ್ವದ ಐತಿ. ಯಾಕಂದ್ರೆ ಈ ವಯಸ್ಸದ ಆಧಾರ ಮೇಲೆ ನಿಮ್ದು ಏನು ರೋಲ್ ಆಗಬಹುದು ಅದು ತಿಳ್ಕೊಳ್ಳಿಕ್ಕೆ ಬಹಳ ಸಹಾಯತೆ ಆಗ್ತೈತಿ. ಸೊ ಬಿಫೋರ್ 18 ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಮೈನರ್, and after 18 you will be considered as a major. It will be decided upon your date of birth. Okay, now here it is very important. ನೋಡ್ರಿ, ಬಿಸ್ನೆಸ್ ಐತಿ, ಲೈಫ್ ಐತಿ, ಯಾವಾಗ ಎಲ್ಲಿ ಏನಾಗಿ ಬಿಡ್ತೈತಿ ನಮಗ್ ಗೊತ್ತಿಲ್ಲ. ಸಪೋಸ್ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಯಾವ ಒಬ್ಬ ಪಾರ್ಟ್ನರ್ ಇದ್ದ ಅಚಾನಕವಾಗಿ ಸಣ್ಣ ವಯಸ್ಸದಲ್ಲಿ ತೀರ್ಕೊಂಡ್ಬಿಟ್ಟ. ಸೊ ಅಲ್ಲಿ ಅವನ ಕಡೆ ಅವ್ನು ಏನ್ ಬಂಡವಾಳ ಹಾಕ್ಯಾನು ಮತ್ತೆ ಅದೆಲ್ಲಾನು ಅವನಿಗೆ ವಾಪಸ್ ಕೊಡು ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಪಾರ್ಟ್ನರ್ಸ್ ಏನ್ ಡಿಸೈಡ್ ಮಾಡ್ತಾರೋ ದಟ್ ಅವನಿಗೇನ್ ಮಗ ಅದಾನು ಅವನಿಗೆ ಬಿಸ್ನೆಸ್ ದಲ್ಲಿ ಒಂದು ಪಾಲುದಾರರು ಅಂತ ಮಾಡಬಹುದು. ಬಟ್ ಆ ಮಗನ ವಯಸ್ಸು ಸದ್ಯ ಬರೀ 17 ವರ್ಷ ಅಷ್ಟೇ ಐತಿ. ಸೊ ಅವನಿಗೆ 17 ವಯಸ್ಸು ಅಷ್ಟೇ ಐತಂದ್ರೆ ಅವ್ನು ಮೈನರ್ ಆಗ್ತಾನೋ ಮೇಜರ್ ಆಗ್ತಾನೋ, he will be considered as a minor. On what basis? On the basis of his age. Okay, so here it is very important to have an idea of this kind of partner also. Okay, so what it says, first let us understand. A minor is incompetent to enter into any valid contract with others. It's a very big statement. See, why he is incompetent? Because he is insane? No. Because he is not having the knowledge? No. Then why? On the basis of his age. Because according to the Indian Contract Act, a person should compulsorily be of 18 age. Then only he can become or enter into any valid contract. And partnership is also a legal agreement between the partners to come together and to carry on the business together. So in that case, that minor cannot become the partner according to the law. Okay, and that's why he is considered as incompetent. Okay, he cannot become a partner in any firm, not only his father
father's business where he was working, but in any firm he cannot become a partner. Why? Because of his age. It has got nothing to do with the capital, with the knowledge, with the skill set or anything else. Just because he is not of 18 age, he cannot become a partner in any firm. However, now here there is a twist. However, a minor can be admitted to the benefits of a partnership firm. What are the benefits? There will be limited liability. You will get the share only in the profits and no share in the losses. These are two bigger benefits. What did it say? You have limited liability and you have share only into profits and not in losses. Okay. So a minor can be admitted to the benefits of a partnership firm with the mutual consent. The remaining partners should agree for this. Suppose if they object for this, then the minor cannot become the partner. If the father has expired, they can give back whatever his share was. You will have accounting for death of a partner in QC second year. But if suppose the family insists that yes, my son is going to become a major in just 1 or 2 months, kindly make him also a partner. So for the time being, they can make him a partner with the mutual consent. Means everybody should agree for that. Everybody should say yes, that okay, let us include that particular boy or girl into the business as a minor partner of all the other partners. In such cases, his liability, his means whose the minor partner's liability will be limited to the extent of the capital contributed by him in the firm. So limited liability, no share into the losses, only share into the profits. Okay, and then he will have the ability to become a partner also. So it's a win-win situation for him from many aspects. Okay. ಸೊ ಇಲ್ಲಿ ಇದು ಬಹಳ ಮಹತ್ವದ ನೋಡ್ರಿ. ಯಾಕಂದ್ರೆ ನೋಡ್ರಿ, ಯಾವಾಗ ನಾವು ಕಾಮರ್ಸ್ ವಿದ್ಯಾರ್ಥಿಗಳು ಅದೀವಿ, ನಾವು ಬಹಳಷ್ಟು ಕಾನೂನದ ಜ್ಞಾನವನ್ನು ಇಟ್ಕೋತೀವಿ, ಲೆಕ್ಕಶಾಸ್ತ್ರದ ಜ್ಞಾನವನ್ನು ಇಟ್ಕೋತೀವಿ, ನಿರ್ವಹಣೆದ ಜ್ಞಾನವನ್ನು ಇಟ್ಕೋತೀವಿ. ಇಂಥವು ಎಲ್ಲ ಜ್ಞಾನಗಳು ನಮಗೆ ಕಂಪಲ್ಸರಿ ಇರಲೇಬೇಕು ನೋಡ್ರಿ. ಓಕೆ, ಸೊ ನಾಳೆ ನೀವು ಭವಿಷ್ಯದಲ್ಲಿ ಯಾವುದೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ನೀವಾಗೆ ಎಂಟರ್ ಆಗಿರ್ಬೋದು, ಅಥವಾ ಮನೆಯಿಂದ ಯಾರಾಗಿರ್ಬೋದು, ಅಥವಾ ಇದಕ್ಕ ಆಡಿಟಿಂಗ್ ಮಾಡ್ತಿರ್ಬೋದು, ಅಥವಾ ಅಕೌಂಟಿಂಗ್ ಮಾಡ್ತಿರ್ಬೋದು, ಏನಾದ್ರು ಒಂದು ರೀತಿ ನಾಳೆ ಒಂದು ಲಾಯರ್ ಆಗಿ ಒಂದು ಕೇಸನ್ನು ನೋಡ್ತಿರ್ಬೋದು. ನಮಗ್ ಗೊತ್ತಿಲ್ಲ ಭವಿಷ್ಯ ನಿಮ್ಗೆ ಏನೇ ಇದೆ, ನೀವು ಏನ್ ಮಾಡ್ಬೋದು ಅಂದ್ರೆ ಎಲ್ಲದಕ್ಕೂ ತಯಾರಿ ಇಡಬಹುದು. ಓಕೆ, ಸೊ ಅಪ್ರಾಪ್ತ ಅಂದ್ರೆ ಏನ್ ನೋಡ್ರಿ, ಮೈನರ್ ಅಂತ ಹೇಳ್ತಾರೆ. ಓಕೆ, ಇನ್ನೊಬ್ಬನು ಇತರರೊಡನೆ ಸಿನೋದತ್ವಗಳು my Kannada is little bit weak, please adjust with me. ಒಪ್ಪಂದವನ್ನು ಮಾಡಿಕೊಳ್ಳಲು ಅನರ್ಹನಾಗಿರುವ ಕಾರಣ ಅವನು ಯಾವುದೇ ಸಂಸ್ಥೆಯ ಪಾಲುದಾರನಾಗಲು ಸಾಧ್ಯವಿಲ್ಲ. ಆದರೆ ಅಪ್ರಾಪ್ತ ಪಾಲುದಾರಿಕೆ ಸಂಸ್ಥೆಯ ಪ್ರಾಯೋಜನಕ್ಕಾಗಿ ಇತರ ಎಲ್ಲ ಪಾಲುದಾರರ ಪರಸ್ಪರ ಒಪ್ಪಿಗೆಯಿಂದ ಸಂಸ್ಥೆಗೆ ಸೇರಿಸಿಕೊಳ್ಳಬಹುದು. ಇಂತಹ ಸಂದರ್ಭಗಳಲ್ಲಿ ಅವನ ಜವಾಬ್ದಾರಿ ಸಂಸ್ಥೆಯಲ್ಲಿ ತೊಡಗಿಸಿರುವ ಬಂಡವಾಳಕ್ಕೆ ಹಾಗೂ ಸಂಸ್ಥೆಗೆ ಸೇರಿಸಿಕೊಳ್ಳಬಹುದು. ಓಕೆ, ಸೊ ಯಾವ ವ್ಯಕ್ತಿ ಇನ್ನೂ 18 ವಯಸ್ಸಾಗಿಲ್ಲ, ಯಾವುದೇ ಪ್ರಕಾರದ ಪಾಲುದಾರಿಕೆಯಲ್ಲಿ ಅವನು ಒಬ್ಬ ಪಾಲುದಾರರಾಗಲಿಕ್ಕೆ ಸಾಧ್ಯತೆ ಇಲ್ಲ. ಬಟ್ ಉಳಿಕೆಲ್ಲ ಪಾಲುದಾರರ ಪರಸ್ಪರ ಒಪ್ಪಿಗೆ ಇತ್ತಂದ್ರೆ ಅವನಿಗೆ ಬಿಸ್ನೆಸ್ ದಲ್ಲಿ ಏನ್ ಮಾಡ್ಕೋಬಹುದು, ಅವರು ಆಸ್ ಅ ಪಾರ್ಟ್ನರ್, ಆಸ್ ಅ ಪಾಲುದಾರನ ಅಂತ ಸೇರಿಸ್ಕೋಬಹುದು. ಅಂತ ಸ್ಥಿತಿದಲ್ಲಿ ಅವನ ಹೊಣೆಗಾರಿಕೆ ಎಷ್ಟು ಇರ್ತೈತಿ ನೋಡ್ರಿ, ಅವ್ರಿಗೇನು ಬಂಡವಾಳ ಇರ್ತೈತಿ, ಅದನ್ನ ಎಷ್ಟು ಹಾಕಿರ್ತಾರೋ ಅದರ ತಕ್ಕಂಗ ಅಷ್ಟ ಸೀಮಿತ ಇರ್ತೈತಿ. ಅವ್ರದ್ದು ನಷ್ಟ ಭಯದಲ್ಲಿ ಯಾವ ಭಾಗಗಳು ಇರುವುದಿಲ್ಲ, ಲಾಭಗಳಲ್ಲಿ ಮಾತ್ರ ಭಾಗ ಇರ್ತೈತಿ. ಓಕೆ, ಸೊ ಇವು ಎಲ್ಲ ಏನದಾವ ಒಳ್ಳೆ ಮಾತುಗಳು ಅದಾವು ಒಂದು ಮೈನರ್ ಪಾರ್ಟ್ನರ್ ಇದೆ. ಬಟ್ ಸಾಮಾನ್ಯವಾಗಿ ಯಾರು ಇದಕ್ಕೆ ಒಪ್ಪಿಗೆಯನ್ನು ಕೊಡುವುದಿಲ್ಲ. ಓಕೆ, so now let us revise all the types of partners that we have learned in today's class. Which are the types? C, sleeping partner, nominal partner, secret partner, partner in profit only, partner by estoppel, partner by holding out, minor partner, active partner. Okay, in this one more additional partner is given here, partner in profit only. This is not given in your textbook, but it is very important, so I'll just give you knowledge about that. Okay, what it is. Now
partner is coming into the business with the condition that I will be the partner only in profits. Suppose if there are any losses, I won't bear the losses. So the partner is coming with conditions. He will contribute capital, yes. He will take part into the day-to-day management activities, yes. Will he share the profits and losses? No. He will share only the profits, no losses. And ultimately, he does not have any share into the liability also. Okay, he will not be a unlimited liability partner. He will not have liability only. Okay, so that kind of partner is called partner in profit only. So these are by large our types of partners. Okay, so ಇಲ್ಲಿ ಒಂದು ಎಕ್ಸ್ಟ್ರಾ ಒಂದು ಕೊಟ್ಟೆನ್ ನೋಡಿ ನಿಮಗೆ, ಇದು ನಿಮ್ಮ ಪುಸ್ತಕದಲ್ಲಿ ಇಲ್ಲ. ಇಲ್ಲಿ ಏನು ಹೇಳಾರೋ ಪಾಲುದಾರರು ಲಾಭದಲ್ಲಿ ಮಾತ್ರ. ಸೊ ಇಂಥ ಬಹಳಷ್ಟು ಬಿಸ್ನೆಸಸ್ ಅದಾವ ನೋಡಿ, ಎಲ್ಲಿ ಒಂದು ವ್ಯಕ್ತಿ ಒಂದು ಪಾಲುದಾರರ ಆ ವ್ಯವಸಾಯದಲ್ಲಿ ಯಾವ ಆಧಾರ ಮೇಲೆ ಸೇರ್ಕೊಳ್ಳಿಕತ್ತಾರೋ ದಟ್ ಅವರು ಲಾಭದಲ್ಲಿ ಮಾತ್ರ ಏನು ಹಂಚಿಕೆಯನ್ನು ಮಾಡ್ಕೋತಾರೆ. ನಷ್ಟ ಭಯಗಳು ಏನಾರೇ ಆದ್ವು ಅಂದ್ರೆ ಅವ್ರಿಗೆ ಅದರಲ್ಲಿ ಯಾವುದೇ ಪ್ರಕಾರದ ಭಾಗಗಳು ಇರುವುದಿಲ್ಲ. ಅದೇ ಪ್ರಕಾರದಿಂದ ಏನು ಹೊಣೆಗಾರಿಕೆ ಇರಲಿ ಅದರಲ್ಲಿಯೂ ಅವ್ರದ್ದು ಯಾವುದೇ ಪ್ರಕಾರದ ಏನು ಭಾಗ ಇರುವುದಿಲ್ಲ. ಬಂಡವಾಳವನ್ನು ಹಾಕ್ತಾರೋ, ದೈನಿಕ ಕಾರ್ಯಗಳನ್ನು ನೋಡ್ಕೋತಾರೋ, ಮತ್ತೆ ಲಾಭವನ್ನು ಹಂಚ್ಕೋತಾರೋ ಮಾತ್ರ. ನಷ್ಟಗಳನ್ನು ಇಲ್ಲ, ಹೊಣೆಗಾರಿಕೆಯೂ ಇಲ್ಲ. ಓಕೆ, ಸೊ ಅಂತ ಪಾಲುದಾರರಿಗೆ ನಾವು ಏನಂತ ಕರಿತೀವಿ, ಲಾಭದಲ್ಲಿ ಇರುವಂತಹ ಪಾಲುದಾರರು ಮಾತ್ರ. ಓಕೆ, ಸೊ ಇವೆಲ್ಲ ಪ್ರಕಾರಗಳು ಅದಾವು. ಐ ಹೋಪ್ ಇವತ್ತಿನ ಕ್ಲಾಸ್ ನೀವು ಸರಿಯಾಗಿ ತಿಳಿದೈತಿ. ಏನಾರೇ ಫೀಡ್ಬ್ಯಾಕ್ ಇತ್ತಂದ್ರೆ ದಯವಿಟ್ಟು ನನಗೆ ಈ ನಂಬರ್ ಮೇಲೆ ಸೂಚಿಸಿ. ಧನ್ಯವಾದಗಳು.